ಪಿಂಚಣಿದಾರರ ದಿನವನ್ನು ಎಐಬಿಎಸ್ಎನ್ಎಲ್ ಪಿಡಬ್ಲ್ಯೂಎ ವತಿಯಿಂದ ಚಿಕ್ಕಮಗಳೂರು ದೂರವಾಣಿ ಕೇಂದ್ರದ ಮನೋರಂಜನಾ ಕೂಟದ ಸಭಾಭವನದಲ್ಲಿ ಡಿಸೆಂಬರ್ 17ರಂದು ನಡೆಸಲಾಯಿತು. ಶ್ರೀಯುತ ಡಿಎಸ್ ನಕರಾರ್ ಅವರು ಸುಪ್ರೀಂ ಕೋರ್ಟಿನಲ್ಲಿ ಪಿಂಚಣಿದಾರರ ಬಗ್ಗೆ ನಡೆಸಿದ ಹೋರಾಟದ ವಿಜಯವನ್ನು ಪಿಂಚಣಿದಾರರ ದಿನವಾಗಿ ದೇಶಾದ್ಯಂತ ನಡೆಸಲಾಗುತ್ತದೆ. ಎಐಬಿಎಸ್ಎನ್ಎಲ್ ಪಿಡಬ್ಲ್ಯೂಎ ಜಿಲ್ಲಾ ಅಧ್ಯಕ್ಷರಾದ ಶಿವಣ್ಣನವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾದ ಕರ್ನಾಟಕ ವಲಯದ ಕಾರ್ಯದರ್ಶಿ ಜಯಶಂಕರ್ ಅವರು ಮಾತನಾಡಿ, ಸಂಘವು ನಿವೃತ್ತಿದಾರರ ಪರವಾಗಿ ಈವರೆಗೆ ನಡೆಸಿದ ಹೋರಾಟ ಹಾಗೂ ಸಾಧನೆಗಳನ್ನು ವಿವರಿಸಿದರು. ಬಿಎಸ್ಎನ್ಎಲ್ ನೌಕರರ ಸಂಘದ ವಲಯ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಜಿಲ್ಲಾ ಕಾರ್ಯದರ್ಶಿ ಹಿರಿಯಣ್ಣನವರನ್ನು ಗೌರವಿಸಲಾಯಿತು. ಶ್ರೀ ಭಾಸ್ಕರ್ ಅವರು ಸ್ವಾಗತಿಸಿ ಶ್ರೀ ಸೋಮನಾಥ್ ವಂದಿಸಿದರು. ಕಾರ್ಯದರ್ಶಿ ಶ್ರೀ ವೆಂಕಟೇಶ್, ಜಿಲ್ಲಾ ಪೂರ್ವಾಧ್ಯಕ್ಷರುಗಳಾದ ಭಾಸ್ಕರ್, ರಾಮಚಂದ್ರ, ಜಿಲ್ಲಾ ಉಪ ಮಹಾಪ್ರಬಂಧಕರಾದ ಬಾಲಾಜಿ ಹಾಗೂ ಇತರೆ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಒಂದು ವಿಚಾರ ಹಂಚಿಕೊಂಡಿದ್ದೇನೆ. ಕಿರೀಟ ಮತ್ತೆ ನಾನು ಈ ಕೆರಿಯರ್ ಗ್ರಾಫ್ ಅಂತ ಹೇಳ್ತೀವಿ, ಬಹುಶಃ ಇಬ್ಬರು ಒಂದೇ ತರ ಅಂತ. ಅವರು ಆಪರೇಟರ್ ಆಗಿ ನಾನು ಸಹ, ಅವರು TTS ಆಗಿರ್ಬೇಕಾದ್ರು ನಾನು ಸಹ ಇರ್ಬೇಕಾದ್ರೆ, ಅಂದ್ರೆ ನಮಗೆ ಸಾಕಷ್ಟು ಅವಕಾಶ ಸಿಗುತ್ತೆ ಜೈವಾಗಲಿಕ್ಕೆ ಅದು ಜೈವಾಗಲಿಕ್ಕೆ. ನಮ್ಮ ಸಾಕಷ್ಟು ಸಾಮರ್ಥ್ಯಗಳು ಅದಕ್ಕೆ ಆಗಿದೆ. ಆದ್ರೆ ನಾವಿಬ್ರು ಯಾಕಾಗಲಿಲ್ಲ ಅನ್ನೋದು ಯೋಚನೆ ಮಾಡ್ಬೇಕಾಗುತ್ತೆ. ಅದರಲ್ಲಿ ನನ್ನ ವಿಚಾರ ಹೇಳ್ಬೇಕಾದ್ರೆ ನಾನು ಸುಮಾರು ವಿಚಾರ ಅನ್ಕಾಗಲ್ಲ ಅಂತ ನನ್ನ ಬ್ರೈನಲ್ಲಿ ಯೋಚನೆ ಮಾಡ್ತಾರೆ. ಅದರಲ್ಲಿ ಕೆಲವರು ಹೇಳ್ತಾರೆ, ನೀವು ಯೂನಿಯನ್ ಜೊತೆ ಕಡೆಗೆ ಹೋಗಿದ್ದಿದ್ರೆ ನೀವು ಆಫೀಸರ್ ಆಗೋದಿತ್ತು, ಆಗೋದಿದ್ದೇನೋ ಗೊತ್ತಿಲ್ಲ, ಪ್ರಯತ್ನ ಮಾಡಿದ್ರೆ ಈಗ ಸಾಧ್ಯ. ಹಾಗಾಗಿ ಮತ್ತೆ ನಾನು ಮತ್ತೆ NFP ಯೂನಿಯನ್ ನಲ್ಲಿ 40 ವರ್ಷ ಕೆಲಸ ಮಾಡಿದ್ವಿ. ಮತ್ತೆ ರಿಟೈರ್ ಆದ ನಂತರ ಅಥವಾ ಇಬ್ಬರು ಸಾಮಾನ್ಯ ರಿಟೈರ್ ಆಗಕ್ಕೆ ಮುಂಚೆನೆ ಈ ಒಂದು ಪೆನ್ಷನರ್ಸ್ ಅಸೋಸಿಯೇಷನ್ ಜೊತೆ ನಮ್ಮ ಸಂಬಂಧ ಕೂಡಿಕೊಂಡಿದೆ. ತುಮಕೂರಿನಲ್ಲಿ ಬಹುಶಃ 2012 ಸೆಪ್ಟೆಂಬರ್ನಲ್ಲಿ ಪೆನ್ಷನ್ ಅಸೋಸಿಯೇಷನ್ ಒಂದು ಬ್ರಾಂಚ್ ಮಾಡಬೇಕು ಅಂತ ಹೇಳಿ ನನ್ನ ಸ್ನೇಹಿತ ಮತ್ತು ಜಿಲ್ಲಾ ವಲಯ ಕಾರ್ಯದರ್ಶಿಯಾದ ಚಂದ್ರಪ್ಪನವರು ಕಾಂಟ್ಯಾಕ್ಟ್ ಮಾಡಿದ್ರು ನನ್ನನ್ನು. ಬಹುಶಃ ಅದೇ ರೀತಿ ಹಿರಿಯಣ್ಣವರನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡೋಣ, ನೀವು ಸಹಕಾರ ಕೊಡಬೇಕು ಅಂತ ಹೇಳಿ ಹೇಳಿರ್ತಾರೆ. ಹಾಗೆ ಅದೇ ರೀತಿ 2012ರಿಂದನೇ ಇನ್ನೂ